ಕನ್ನಡಿಗರ ಹೃದಯ ಸಾಮ್ರಾಟನಾಗಿದ್ದಂಥ ಗಾಯಕ. ಆದರೆ ಕನ್ನಡಿಗರಿಗೆ ಮಾಡಿದ್ದು ಅವಮಾನ. ರೊಚ್ಚಿಗೆದ್ದ ಮೇಲೆ ಕ್ಷಮೆ ಕೇಳಿದ್ದು ಆಯ್ತು. ಆದರೆ ಕಾನೂನು ಅದನ್ನ ಒಪ್ಪಬೇಕಲ್ಲ, ಕೋರ್ಟ್ ಮೆಟ್ಲು ಹತ್ತಲೇಬೇಕಾಯ್ತು. ಈಗ ಕೋರ್ಟ್ ಸ್ವಲ್ಪ ರಿಲೀಫ್ ಕೊಟ್ಟಿದೆ. ಇದೊಂದು ಹೇಳಿಕೆ ಕನ್ನಡಿಗರ ಆಕ್ರೋಶ ಭುಗಿಲೇಳುವಂತೆ ಮಾಡಿತ್ತು. ಕನ್ನಡ ಭಾಷೆಗೆ ಮಣ್ಣಿಗೆ ಅವಮಾನ ಮಾಡಿದ್ದಕ್ಕೆ ಬ್ಯಾನ್ ಅಸ್ತ್ರವೂ ಪ್ರಯೋಗ ಮಾಡಿತ್ತು. ಮೊದಲಿಗೆ ಮೊಂಡಾಟ ಮಾಡಿದ ಗಾಯಕ ಸೋನು ನಿಗಮ್ ಆನಂತರ ಐ ಆಮ್ ಸಾರಿ ಅಂತಾನೂ ಹೇಳಿದ್ರು. ಆದ್ರೆ ಅಷ್ಟರಲ್ಲಿ ಅವ್ರ ವಿರುದ್ಧ ಕೇಸ್ ದಾಖಲಾಗಿತ್ತು. ಈಗ ಫೈನಲಿ ಹೈಕೋರ್ಟ್ ವಿವಾದಿತ ಗಾಯಕನಿಗೆ ರಿಲೀಫ್ ಕೊಟ್ಟಿದೆ. ಸೋನು ವಿರುದ್ಧ ಬಲವಂತದ ಕ್ರಮ ಬೇಡ ಎಂದ ಹೈಕೋರ್ಟ್. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಕನ್ನಡದ ಬಗ್ಗೆ ಅವಹೇಳನ ಮಾಡಿದ್ದ ಸೋನು ನಿಗಮ್ ಕನ್ನಡಿಗರ ಆಕ್ರೋಶದ ಕಟ್ಟೆ ಹೊಡೆದ ಮೇಲೆ ಕನ್ನಡಿಗರಲ್ಲಿ ಕ್ಷಮೆ ಕೇಳಿದ್ರು. ತಮ್ಮ ವಿರುದ್ಧ ಆವಲಹಳ್ಳಿ ಪೊಲೀಸರು ದಾಖಲಿಸಿದ್ದ ಎಫ್ಐಆರ್ ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆ ಇವತ್ತು ನಡೆಯಿತು. ನನ್ನ ಕಕ್ಷಿದಾರ ಸೋನು ನಿಗಮ್ ವಿರುದ್ಧ ಯಾರೋ ಮೂರನೇ ವ್ಯಕ್ತಿಯ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಸೋನು ನಿಗಮ್ ಕನ್ನಡಕ್ಕೆ ಅವಮಾನ ಮಾಡುವಂತಹ ಕೃತ್ಯ ಎಸಗಿಲ್ಲ. ಈಗಾಗಲೇ ಕನ್ನಡಿಗರಿಗೆ ಕ್ಷಮೆಯನ್ನ ಕೇಳಿದ್ದಾರೆ. ಸೋನು ನಿಗಮ್ ಹೇಳಿಕೆ ಬಗ್ಗೆ ಮಾಧ್ಯಮದಲ್ಲಿ ದೊಡ್ಡದಾಗಿ ಸುದ್ದಿ ಆಗಿದ್ರಿಂದ ಈ ಕೇಸ್ ದಾಖಲಾಗಿದೆ. ತಪ್ಪು ಮಾಡಿದನ್ನು ಒಪ್ಕೊಂಡೇ ಅವರು ಕ್ಷಮೆ ಕೇಳಿದ್ದು. ಆ ಬಳಿಕನೇ ಎಫ್ಐಆರ್ ಆಗಿರೋದು. ನೋಟಿಸ್ ಕೊಟ್ಟರು ಸೋನು ನಿಗಮ್ ವಿಚಾರಣೆಗೆ ಬಂದಿಲ್ಲ. ಹೀಗಾಗಿ ಅವರಿಗೆ ಕಾನೂನಿನ ರಕ್ಷಣೆ ನೀಡಬಾರದು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಸೋನು ನಿಗಮ್ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ನೀಡಿದೆ. ವಿಚಾರಣೆಗೆ ಸಹಕರಿಸುವಂತೆ ಸೋನುಗೂ ಸೂಚನೆ ಕೊಟ್ಟಿದೆ. ಅಲ್ಲದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಬಹುದು ಎಂದಿರುವ ಕೋರ್ಟ್ ಆರೋಪಿ ಹೇಳಿಕೆ ದಾಖಲು ಅನಿವಾರ್ಯ ಅನಿಸಿದ್ರೆ ತನಿಖಾಧಿಕಾರಿ ಅವರ ನಿವಾಸಕ್ಕೆ ತೆರಳಿ ಹೇಳಿಕೆ ದಾಖಲಿಸಬಹುದು. ಆದ್ರೆ ಆ ಖರ್ಚು ವೆಚ್ಚವನ್ನ ಸೋನು ನಿಗಮ್ ಅವರೇ ಭರಿಸಬೇಕು ಅಂತ ಸೂಚನೆ ನೀಡಿದೆ. ಸಂದೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.